ಇಲ್ಲಿ ಚಪಾತಿ ರೆಡಿ ಅದ ನೋಡ್ರಿ. ಶ್ರೇಯ ನಂಗೆ ಆಗ್ಯಾವ ಇಲ್ಲ ನೋಡಿ ಹೇಳ್ರಿ. ಯಜಮಾನ್ರು ಮೊಸರು ಚಪಾತಿ ಅಂತಾರತ್ತಿ. ಇವತ್ತು ಪಲ್ಯದ ಏನು ಬೇಡತ್ತಂದ್ರೆ ಇಲ್ಲ ನೋಡ್ರಿ ಅರ್ಶಿನ ಕಡುಬು ಎಲ್ಲ ಇದನ್ನ ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟಾರ ಫ್ರೆಂಡ್ಸ. ತುಂಬ ಚೆನ್ನಾಗಿದೆ. ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ನಮ್ಮದು ರವೆ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಅಷ್ಟು ಗರಿ ಗರಿಯಾಗಿ ಬಂದಿದೆ. ಸಖತ್ ಗರಿ ಗರಿಯಾಗಿದೆ. ಅದು ಸುಡ್ತಾ ಇದೆ ಮೇಲ್ಗಡೆದ್ದು. ನಾನಿಲ್ಲಿ ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ. ನಿಮಗೆ ತಿಳಬೇಕಂದ್ರೆ ಸೈಡಿಗೆಲ್ಲ ಇಲ್ಲಿ ಸ್ವಲ್ಪ ತಿಳುವಾಗಿ ತಟ್ಕೊಳ್ಳಿ. ಈ ಥರ ಸ್ವಲ್ಪ ಗರಿಗರಿಯಾಗಿ ಎಣ್ಣೆಯಲ್ಲಿ ಕರೆದ್ರೆ ಕರಂ ಕುರುಮ್ ಅನ್ನತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಈ ಕಾಯಿ ಚಟ್ನಿ, ಹುರಿಗಡ್ಲೆ ಚಟ್ನಿ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಟೀ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇಲ್ಲಿ ಚಹಾ ಸಹ ಕುದೀತಾ ಇದೆ, ಕಾಣ್ತಿರ್ಬೋದು ನಿಮಗೆ. ಚಹಾ ಕುದೀತಾ ಇದೆ ನೋಡಿ. ಚಹಾದಲ್ಲಿ ಇದು ಹಾಕಿದ್ದೀನಿ, ಏನಪ್ಪ ಅಂದರೆ ಲಿಂಬೆ ಎಲೆ. ನಿಂಬೆ ಎಲೆ ಹಾಕಿನಿ ಫ್ರೆಂಡ್ಸ್. ಅದರಲ್ಲಿ ನಿಂಬೆ ಎಲೆ ಹಾಕಿ ಕುದಿಸ್ಬಿಟ್ಟು ಚಹಾ ಕುಡಿಬೇಕು, ಮಸ್ತಾಗಿರುತ್ತೆ ನೋಡಿ. ಬಂತು, ಕಾಣಿಸ್ತಿರ್ಬೋದಲ್ಲ. ಈಗ ಚಹಾ ಸೋದಿಸ್ಕೊತೀನಿ ಫ್ರೆಂಡ್ಸ್. ಸೋಸಿ ಯಜಮಾನ್ರು ಕೂತಿದ್ದಾರೆ, ಅವ್ರಿಗೆ ಕೊಡ್ತೀನಿ. ಏನಾದರೂ ತಿಂಡಿ ಮಾಡ್ತೀನಿ ಪಟ್ನಾಗ. ಟೈಮ್ ಆಗಿದೆ ಶ್ರೇಯನಿಗೆ. ಇಲ್ಲ ಹಾಗೆ ಬೆಳಿಗ್ಗೆ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ರು ನೋಡಿ. ಮಕ್ಕಳಿಗೆ ಗಂಧ ಕೂಡ ತಂದಿದ್ದಾರೆ, ಹಾಗೆ ಹೂ ಕೂಡ ತಂದಿದ್ದಾರೆ. ಹೂ ಕೂಡ ತೊಗೊಂಡಿದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಹೂ ಕೊಡ್ತಾರಲ್ಲ ಬೆಳಗ್ಗೆ ಟೈಮು ಪೂಜೆ ಆಗುವಾಗ. ಈಗ ಚಹಾ ಸೋದಿಸ್ಕೊಡ್ತೀನಿ. ನೋಡಿ ಚಪಾತಿ ಮಾಡ್ತಾ ಇದ್ದೀನಿ. ಯಜಮಾನ್ರು ಬಂದಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಅವರಿಗೆ ಶ್ರೇಯ ಮಾಡ್ತಾಳಲ್ಲ ಆ ಥರ ಚಪಾತಿ ಮಾಡಬೇಕು ಫ್ರೆಂಡ್ಸ್. ಇಡೀಟ ಕಳಮ್ ಅಲ್ಲ ರೀ, ಮಗಳು ಮಾಡಿದಾಗ ಇಡೀಟ ಮಾಡಬೇಕು. ಅವರು ದೊಡ್ಡ ಮಾಡ್ತೀನಲ್ಲ ಫ್ರೆಂಡ್ಸ್ ಅಂತ ಎಲ್ಲ ತಿನ್ನೋದಿಲ್ಲ ಪಾಪ. ಹೌದಲ್ಲ ರೀ? ಕೂಸ ಪಾಪ ಚಿಕ್ಕದಿದೆ. ಅದಕ್ಕಾಗಿ ಶ್ರೇಯಂತರನೇ ಚಪಾತಿ ಮಾಡಬೇಕಂತೆ. ಅವಳು ಕಾಲೇಜಿಗೆ ಹೋಗಿದ್ದಾಳೆ ಫ್ರೆಂಡ್ಸ್, ಇಲ್ಲಲ್ಲ ನೋಡಿ. ಈಗ ಚಪಾತಿ ಮಾಡ್ತಾಯಿದ್ದೀನಿ. ಇಡೀಟ್ ಹಾಕೊಳ್ಳೋಣ ಅವಳಂತ. ಮಧ್ಯಾಹ್ನ ಊಟಕ್ಕೆ ಒಬ್ಬರಿಗೆ ಮೊನ್ನೆ ಗಿಣ್ಣದೊಡಿ ಕೊಟ್ಟಿದ್ದೀವಿ ಡಬ್ಬಿಗೆ ಹಾಕಿ. ಅವ್ರು ಏನೋ ಕೊಟ್ಟಿದ್ದಾರೆ. ಎದ್ರು ಅಂದ್ರೆ ರೀ ಅರ್ಶಿನ ಕಡುಬ ಅಲ್ವಾ? ಹಾಂ, ಅರ್ಶಿನ ಕಡುಬ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಅರ್ಶಿನ ಕಡುಬ ಒಳಗಡೆ ಇದು ಅಕ್ಕಿ ಹಿಟ್ಟು, ಮೇಲ್ಗಡೆ ಸ್ಟಫಿಂಗು ಇದು ಕೊಬ್ಬರಿ ಬೆಲ್ಲ ರೀ. ಅದೇ ಕೊಬ್ಬರಿ ಬೆಲ್ಲ ಹೂರ್ಣ ರೀ. ಕಡಲೆಬೇಳೆ ಹೂರ್ಣವ ಅದ್ರಾಗ್ರೆ ಇದು ಕೊಬ್ಬರಿ ಬೆಲ್ಲ ಅಲ್ವಾ? ಏನೋ ಕೊಬ್ಬರಿ ಬೆಲ್ಲ ಮಾಡಿದ್ರಲ್ಲ, ಅದನ್ನು ಇದೇಗ. ಹೌದಾ? ತೋರಿಸ್ತೇನೆ ಫ್ರೆಂಡ್ಸ್ ಹೇಗಿದೆ ಅಂಥೇಳಿ. ಇದನ್ನು ಚಪಾತಿ ಮಾಡುತ್ತೇನೆ. ಇವು ಸಿಂಗಲ್ ಚಪಾತಿನೇ ಚೆನ್ನಾಗಿ ಹಾಕವು ಫ್ರೆಂಡ್ಸ. ಆದರೆ ತುಂಬ ಲೇಟ್ ನನಗೆ. ಚಿಕ್ಕ 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 ಮಾಡ್ಕೊಂಡು ಕುತ್ಕೋಬೇಕಲ್ಲ ಅನ್ನಿಸ್ತದೆ. ಅದಕ್ಕಾಗಿ ದೊಡ್ಡ ದೊಡ್ಡ ಮಾಡಿ ತೆಗೆದುಬಿಡ್ತೇನೆ. ಆದರೆ ಯಜಮಾನ್ರಿಗೆ ಇವ ಟೇಸ್ಟ್ ಅಂತೆ. ಶ್ರೇಯ ಮಾಡ್ತಾಳಲ್ಲ ಅದೇ ಬೇಕಂತ ಅವರು ಕೂಡ. ಈಗ ಇಷ್ಟೇ ಸಾಕು ಫ್ರೆಂಡ್ಸ. ಇದನ್ನು ಸಾಯಂಕಾಲ ಶ್ರೇಯ ಬಂದಮೇಲೆ ಎಲೆಗಡೆ ಬಾರಿ ಚಪಾತಿ ಮಾಡ್ತೀವಿ ಅದನ್ನು. ಈಗ ಇಷ್ಟು ಸಾಕು ಬಿಡ್ತೀನಿ. ಈಗ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಇವು ಕೂಡ ಒಂಥರ ಹಾಗೆ ಬಿಸಿ ಬಿಸಿ ತಿನ್ಲಿಕ್ಕೆ ಟೇಸ್ಟು. ಈಗ ನಾನು ಪದಾರ್ಥ ಅದೇನು ಮಾಡಿಲ್ಲ ಫ್ರೆಂಡ್ಸ್. ಇದಕ್ಕೆ ಏನು ಹಾಕೊಂತೀನಿ ಅಂತ ಗೊತ್ತಿಲ್ಲ ಯಜಮಾನ್ರು.
ಬೇಡಂತೇನು ಅವರಿಗೆ ಮೊಸರು ಹಾಕೊಂಡು ತಿಂತೇನೆ ಅಂತಂದ್ರು, ಅದಕ್ಕೆ ಏನು ಮಾಡಿಲ್ಲ ಫ್ರೆಂಡ್ಸ್. ಇದು ಎಣ್ಣೆ ಕೂಡ ಉದ್ದಿದೆ. ಒಂಥರ ಇದ್ರ ಥರ ಉಪ್ತವೆ, ಪುಲ್ಕ ಚಪಾತಿ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ನೋಡಿ. ಇದೇನು ನಾವು ಅಂಗಡಿಯಿಂದ ತಂದಿರೋಂಥದ್ದಲ್ಲ, ನಮ್ಮ ಗದ್ದೆಯಲ್ಲಿ ಬೆಳೆದಿರೋಂಥ ಗೋಧಿ ಹಿಟ್ಟು ಪುಲ್ಕ ಥರ ಅಕ್ಕವ ಚಪಾತಿ, ಮಸ್ತ್ ಅಕ್ಕವ. ಈಗ ಫ್ರೆಂಡ್ಸ ಚಪಾತಿ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲ. ಶ್ರೇಯನಾಗೆ ಆಗ್ಯಾವಲ್ಲ ಫ್ರೆಂಡ್ಸ್, ಶ್ರೇಯನು ಕೂಡ ಹೀಗೆ ಮಾಡ್ತಾಳೆ ಚಪಾತಿ. ಕೊಡ್ತಾನೆ ಬನ್ನಿ ಯಜಮಾನ್ರಿ. ಇಲ್ಲಿ ಚಪಾತಿ ರೆಡಿದ ನೋಡ್ರಿ. ಶ್ರೇಯ ನಂಗೆ ಆಗ್ಯಾವ ಇಲ್ಲ ನೋಡಿ ಹೇಳ್ರಿ. ಯಜಮಾನ್ರು ಮೊಸರು ಚಪಾತಿ ಅಂತಾರತ್ತಿ. ಇವತ್ತು ಪಲ್ಯದೇನು ಬೇಡ ತಂದ್ರೆ ಇಲ್ಲ ನೋಡ್ರಿ, ಅರ್ಶಿನ ಕಡುಬು ಎಲ್ಲ ಇದನ್ನು ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟಾರ ಫ್ರೆಂಡ್ಸ. ಅರ್ಶಿನ ಎಲೆ ಎಲ್ಲ ತೆಗೆದು ಅಕ್ಕಿ ಹಿಟ್ಟು ಒಳಗಡೆ ಕಡಲೆಬೇಳೆದು ಹೂರ್ಣ ಇದೆ ಅಂತೆ, ಚೆನ್ನಾಗಿದೆ. ನಮ್ಮ ಮನೆಯವ್ರು ತಿಂದರು ನೋಡಿ. ಈಗ 2 ಶ್ರೇಯನ್ಗೋಸ್ಕರ ಇಟ್ಟಿದ್ದಾರೆ ಅಲ್ಲ ರೀ ಚಪಾತಿ. ಶ್ರೇಯನಂಗೆ ಆಗ್ಯಾವ್ರೆ, ಶ್ರೇಯನಂಗೆ ಆಗ್ಯಾವ ಇಲ್ರಿ? ಚೆನ್ನಾಗಮ್ಮ. ಹೌದಾ? ಆಯಿತು ಫ್ರೆಂಡ್ಸ, ನಾನು ಒಂದು ಚಪಾತಿ ತಿಂದರೆ ತಿಂತೇನೆ, ಇಲ್ಲಾಂದ್ರೆ ಇಲ್ಲ. ಇದೀಗ ಒಂದು ರೊಟ್ಟಿ ತಿಂದೆ. ಈಗ ಇಲ್ಲಿ ಮಾತ್ರೆ ತಂದಾರೆ ನೋಡಿ. ಈಗ ಇದನ್ನು ಮಾತ್ರೆ ತೊಗೋಬೇಕು. ನಾನು ಮಾತ್ರೆ ತೊಗೋತೀನಿ, ಮತ್ತೆ ಸಿಗ್ತೀನಿ. ನಾನಿಲ್ಲಿ ರವೆ ವಡೆ ಮಾಡಲಿಕ್ಕೆ ಒಂದು ಈರುಳ್ಳಿ ಸ್ವಲ್ಪ ದಪ್ಪನೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದು ಈರುಳ್ಳಿ ಸ್ವಲ್ಪ ದಪ್ಪ ಇರಬೇಕು. ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಸಪೂರ ಕಟ್ ಮಾಡಿ ಹಾಕಿದ್ದೀನಿ. 3 ರಿಂದ 4 ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿದ್ದೀನಿ. 1 ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಜೀರಿಗೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಜೀರಿಗೆ ಕೂಡ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನೋಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಳಿ. ಎಷ್ಟು ನೀವು ರವೆ ತೊಗೊಂಡಿರ್ತೀರಲ್ಲ ಅದ್ರ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಎಲ್ಲವನ್ನು. ಇದು ಚೆನ್ನಾಗಿ ಈಗ ಉಪ್ಪು ಖಾರ ಎಲ್ಲ ಹೊಂದುತ್ತೆ ಹೇಳಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ ಇದು ವಡ, ರವೆ ವಡ. ಹೋಟೆಲಲ್ಲಿ ಯಾವ ಥರ ಕೊಡ್ತಾರೆ ನೋಡಿ, ಚಟ್ನಿ ಮತ್ತು ವಡೆ, ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೆ ನಾನು ಮೀಡಿಯಂ ಉಪ್ಪಿಟ್ಟು ರವೆ ತೊಗೊಂಡಿದ್ದೇನೆ. ಚಿರೋಟಿ ರವೆ ಅದು ತೊಗೊಳಿಕ್ಕೆ ಹೋಗ್ಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. 1 ಬೌಲ್ ತೊಗೊಂಡಿದ್ದೇನೆ ನೋಡಿ. 1 ಬೌಲು ರವೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ಯಾಕೆ ಹಾಕ್ತಾ ಇದ್ದೀನಿಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಮಗೆ. ಮತ್ತೆ ಇದಕ್ಕೇನೆ ಸ್ವಲ್ಪ ನಾನಿಲ್ಲಿ ಕಾದಿರುವಂತ ಎಣ್ಣೆ ಕೂಡ ಹಾಕ್ತೇನೆ ನೋಡಿ. ನೋಡಿ ಕಾದಿರುವಂತ ಎಣ್ಣೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಹಾಕೊಳ್ಳಿ. ನೀವು ಎಷ್ಟು ಬೇಕು ನೋಡಿ ಅಷ್ಟು. ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇಲ್ಲಿ. ಇದು ಸುಡ್ತಿರುತ್ತೆ ನೋಡಿ, ಕೈ ಹಾಕಿ ನೀವು, ಇಲ್ಲಾಂದ್ರೆ ನೋಡ್ಕೊಂಡು ಕೈ ಹಾಕಿ ಸುಡ್ತಿರುತ್ತೆ ನಾವು ಕಾದ ಎಣ್ಣೆ ಹಾಕಿರೋದ್ರಿಂದ. ನೋಡಿ ಈ ತರ ನಾವೀಗ ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ. ರವೆ ಆಗಿರೋದ್ರಿಂದ ಉದುರಾಗಿ ಬರುತ್ತೆ ನಮಗೆ. ಈಗ ಇದನ್ನ ಏನ್ ಮಾಡ್ಬೇಕಪ್ಪ ನಾವು ಅಂದ್ರೆ ಚೆನ್ನಾಗಿ ಕೈಯಿಂದ ಈ ತರ ಹಿಚಕಬೇಕು, ಎಲ್ಲವನ್ನು ಮಿಕ್ಸ್ ಆಗೋ ತರ. ಇದಕ್ಕೆ ನಾವು ಯಾವುದು ಹಿಟ್ಟನ್ನು ಬೆರೆಸ್ತಾ ಇಲ್ಲ ಇಲ್ಲಿ. ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ತೇನೆ. ನೀರು ಹಾಕಿ ಕಲಸ್ಲಿಕ್ಕೆ ಹೋಗಬೇಡಿ, ಮೊಸರಲ್ಲೇ ಕಲಸಬೇಕು. ಹುಳಿಯಾಗಿರುವಂತ ಮೊಸರು ಇದ್ರೆ ಹಾಕೊಳ್ಳಿ ಮನೆಯಲ್ಲಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು. ಮತ್ತೆ ಬೇಕಾದ್ರೆ ನೋಡಿದ್ರೆ ಆಯ್ತು. ಈಗ ನೋಡಿ ಇದನ್ನ ತುಂಬಾ ನೀರಾಗಿ ಕಲಸ್ಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಈಗ ಗಟ್ಟಿ ಆಯ್ತಲ್ಲ ಹಿಟ್ಟು, ಎಲ್ಲ ಮಿಕ್ಸ್ ಆಗುತ್ತೆ ಈ ತರ ಮಾಡಿದ್ರೆ. ನಾನು ಇದನ್ನ ಏನ್ ಮಾಡ್ತೀನಿಪ್ಪ ಅಂತಂದ್ರೆ ಈಗ ನೋಡಿ ಇಷ್ಟು ಇನ್ನು ಸ್ವಲ್ಪ ಇದಕ್ಕೆ ಮೊಸರು ಬೇಕು. 4 ಟೇಬಲ್ ಸ್ಪೂನ್ ಮೊದಲು ಹಾಕಿದ್ನಲ್ಲ, ಈಗ ನೋಡಿ 1/4 ಕಪ್ನಷ್ಟಾದ್ರೂ ಮೊಸರು ಬೇಕಾಗುತ್ತೆ ನಮಗೆ. ನಾನು 1/4 ಕಪ್ ಮೊಸರು ತಗೊಂಡಿದ್ದೆ, 1 ಟೇಬಲ್ ಸ್ಪೂನ್ ಅಷ್ಟು ಉಳಿದಿದೆ. ಈಗ ಇದನ್ನ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 15 ಇಂದ 20 ನಿಮಿಷ ಇದನ್ನ ನಾನು ಇಷ್ಟೇ ನೆನೆಯಲಿಕ್ಕೆ ಬಿಡ್ತೇನೆ. ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ದಪ್ಪನೆ ಇರಬೇಕು, ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ಬರುತ್ತೆ. ತುಂಬಾ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ರೆ ಅಷ್ಟು ಸರಿ ಬರಲ್ಲ.
ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಬಿಟ್ಬಿಡ್ತೇನೆ ಫ್ರೆಂಡ್ಸ್. ಆಮೇಲೆ ತೋರಿಸ್ತೇನೆ. ಈಗ 15ರಿಂದ 20 ನಿಮಿಷ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ನೆಂದಿದೆ, ಎಷ್ಟು ಗಟ್ಟಿಯಾಗಿದೆ ನೋಡಿ. ನಿಮಗೆ ಇನ್ನೂ ಇದಕ್ಕೆ ಮೊಸರು ಬೇಕನ್ಸಿದ್ರೆ ಹಾಕೊಳ್ಳಿ, ತುಂಬಾ ಗಟ್ಟಿ ಆದ್ರೆ. ಇದು ಈಗ ನನಗೆ ಕರೆಕ್ಟ್ ಇದೆ. ತುಂಬಾ ಮೆದು ಆದ್ರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯುತ್ತೆ. ಈಗ ಇದನ್ನೊಂದ್ಸತಿ ಚೆನ್ನಾಗಿ ಮಿದ್ದುಕೋತೀನಿ ಈ ತರ. ಈಗ ಮಿದ್ದುಕೊಂಡು ನೋಡಿ. ನೋಡಿ ಈ ತರ ಮಿದ್ದುಕೊಂಡ್ಮೇಲೆ ಚೆನ್ನಾಗಿ ಮತ್ತೆ ಒಂದ್ಸತಿ ಮಿದ್ದುಕೊಳ್ಳಿ. ತುಂಬಾ ನೀರ್ ತರ ಮಾಡಿದ್ರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯುತ್ತೆ. ಹೋಟೆಲ್ ಅಲ್ಲಿ ಯಾವ ತರ ಸಿಗುತ್ತೆ ನೋಡಿ, ನಾ ಅಷ್ಟೇ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಈ ತರದೀಗ ಇಷ್ಟು ಉಂಡೆ ನಾನು ಮಾಡಿ ಇಟ್ಕೋತೇನೆ ನೋಡಿ. ನನಗೆ ಒಂದು ಬೌಲು ರವೆಗೆ 9 ಚಿಕ್ಕದು ಉಂಡೆ ಆಗಿದೆ. ಹೋಟೆಲ್ ಅಲ್ಲಿ ಯಾವ ತರ ಮಾಡ್ತಾರೆ ನೋಡಿ, ಅಷ್ಟೇ ದೊಡ್ಡದು ಮಾಡ್ಬೇಕಂತ ಹೇಳಿ ಉಂಡೆ ಕಟ್ಟಿ ಇಟ್ಟಿದ್ದೇನೆ. ಹೇಗ್ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ. ನೋಡಿ ಇಲ್ಲಿ ನನ್ನ ಹತ್ರ ಎಣ್ಣೆ ಖಾಲಿ ಇತ್ತು, ಎಣ್ಣೆ ಪ್ಯಾಕೆಟ್ ಇತ್ತು, ಅದನ್ನೇ ತಗೊಂಡಿದ್ದೇನೆ. ನೀವು ಇಲ್ಲ ಅಂದ್ರೆ ಬಾಳೆ ಎಲೆ ಕೂಡ ತಗೋಬಹುದು. ಈ ತರ ಸ್ವಲ್ಪ ಅದಕ್ಕೆ ಇದು ಎಣ್ಣೆ ಪ್ಯಾಕೆಟ್ ಇರೋದ್ರಿಂದ ಎಣ್ಣೆ ಹಚ್ಚಿಲ್ಲ ನಾನು. ಬಾಳೆ ಎಲೆ ಅಥವಾ ನೀವು ಯಾವ್ದಾದ್ರು ಪೇಪರ್ ಮೇಲೆ ತಟ್ಟೋದಾದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಿ ಈ ತರ ಸೈಡಿಗೆಲ್ಲ ಸ್ವಲ್ಪ ತಿಳುವಾಗಬೇಕು. ಮಿಡ್ಲಲ್ಲಿ ಸ್ವಲ್ಪ ದಪ್ಪ ಇದ್ರೆ ಪರವಾಗಿಲ್ಲ, ಯಾಕಂದ್ರೆ ಸೈಡಿಗೆ ನಮ್ಗೆ ಕರಂ ಕುರುಮ್ ಅಂತ ಹೇಳಿ ಸಿಗ್ಬೇಕು ವಡೆ, ಅವಾಗ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಸಾಕು ನಂಗೆ ಇದು ವಡೆ. ಈಗ ತುಂಬಾ ದೊಡ್ಡದೆಲ್ಲ ಮಾಡೋದಕ್ಕೆ ಹೋಗಲ್ಲ, ಇಷ್ಟು ಸಾಕು. ಹೋಟೆಲಲ್ಲಿ ಎಷ್ಟು ದೊಡ್ಡದಿರ್ತೋ ಅಷ್ಟೇ ದೊಡ್ಡದು ಮಾಡಿದ್ದೇನೆ. ಈಗ ನೋಡಿ ಇಲ್ಲಿ ಒಂದ್ ಕಡಂಗಿಯಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಎಣ್ಣೆ ಕೂಡ ಕಾದಿದೆ. ಇದ್ರದ್ದು ನೋಡಿ ನಿಧಾನಕ್ಕೆ ಬಿಡುತ್ತೆ. ಈಗ ಇದರಲ್ಲಿ ಹಾಕ್ತೀನಿ ನೋಡಿ. ಅದು ಚೆನ್ನಾಗಿ ಫ್ರೈ ಆಗ್ಬೇಕು. ಅದು 1-2 ನಿಮಿಷ ಅದು ತಾನಾಗೆ ಮೇಲ್ ಬರೋವರೆಗೆ ಬಿಡೋಣ ಫ್ರೆಂಡ್ಸ್. ನೋಡಿ ಈಗ ತಿರುಗಿಸಿ ಹಾಕೋತೇನೆ ಈ ಕಡೆನು. ಇದು ಕರೆಕ್ಟ್ ಆಗಿ ಚೆನ್ನಾಗಿ 2 ಸೈಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ ನೋಡಿ. ಈಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ಕಾಣುತ್ತಲ್ಲ. ಈಗ ನೋಡಿ ಈಗ ಎಣ್ಣೆ ಎಲ್ಲ ಬಸದ್ಬಿಟ್ಟು ನಾನು ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಅಂತೂ ಮಸ್ತಾಗಿ ಬಂದಿದೆ. ಇದೇ ತರ ನಾನೀಗ ಎಲ್ಲವನ್ನು ಕರಿತೀನಿ. ಸೈಡಿಗೆ ತುಂಬಾ ಗರಿಗರಿಯಾಗಿ, ಮಿಡ್ಲಲ್ಲಿ ಸಾಫ್ಟ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದನ್ನ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ನಮ್ದು ರವೆ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಎಷ್ಟು ಗರಿಗರಿಯಾಗಿ ಬಂದಿದೆ, ಸಖತ್ ಗರಿಗರಿಯಾಗಿದೆ. ಅದು ಸುಡ್ತಾ ಇದೆ ಮೇಲ್ಗಡೆದ್ದು. ನಾನಿಲ್ಲಿ ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಸಾಫ್ಟ್ ಆಗಿ, ಮೇಲ್ಗಡೆ ಗರಿಗರಿಯಾಗಿ. ನಿಮ್ಗೆ ತಿಳಬೇಕಂದ್ರೆ ಸೈಡಿಗೆಲ್ಲ ಇಲ್ಲಿ ಸ್ವಲ್ಪ ತಿಳುವಾಗಿ ತಟ್ಕೊಳ್ಳಿ. ಈ ತರ ಸ್ವಲ್ಪ ಗರಿಗರಿಯಾಗಿ ಎಣ್ಣೆಯಲ್ಲಿ ಕರೆದ್ರೆ ಕರಂ ಕುರುಮ್ ಅನ್ನತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಕಾಯಿ ಚಟ್ನಿ, ಹುರಿಗಡ್ಲೆ ಚಟ್ನಿ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಟೀ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಟೈಮ್ ಎಷ್ಟಾಗೈತ್ರಿ ಈಗ ನೋಡಿ, 7 ಗಂಟೆ ಆಗ್ತಾ ಬಂದಿದೆ. ಶ್ರೇಯನಿಗೆ ಕೂಡ ಹುಷಾರಿಲ್ಲ. ಶ್ರೇಯ ನಾನು ಆಸ್ಪತ್ರೆಗೆ ಹೊಂಟೀವಿ. ಅಂದರೆ ಸ್ವಲ್ಪ ದೂರ ಆಗುತ್ತೆ ಅದು ಹೋಗಲಿಕ್ಕೆ. ಯಜಮಾನ್ರು ಹೊರಗಡೆ ಹೋಗಿದ್ರು, ಈಗ ಬಂದರು. ಶ್ರೇಯ ಕಾಲೇಜಿಂದ ಬೆಳಗ್ಗೆನೇ ಹೋಗ್ಬೇಡ ಅಂತೇಳಿವಿ, ಹುಷಾರಿಲ್ಲ ಅಂಥೇಳಿ ಹೋದ್ಲು. ಮತ್ತು ಈಗ ಬಂದಿದ್ದಾಳೆ. ಈಗ ಹೋಗ್ತೀವಿ ಫ್ರೆಂಡ್ಸ್, ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಇಲ್ಲಿ ನಿಂತಿದ್ದಾರೆ ನೋಡಿ. ಬಾ ಶ್ರೇಯಮ್ಮ, ಬಾ ನೋಡಿ. ಶ್ರೇಯ ಹೋಗ್ತಿದ್ದೀನಿ ನೋಡಿ. ಇಲ್ಲಿ ಹುಲ್ಲಲ್ಲಿ ಹೋಗಬೇಕು ಫ್ರೆಂಡ್ಸ್. ಈಗ ಕಷ್ಟ ಕತ್ಲಾಗಿದೆ. ಅವರು ಡಾಕ್ಟ್ರ್ ಇಷ್ಟೊತ್ತಿಗೆ ಇರ್ತಾರೆ ನೋಡಿ. ಇಲ್ಲಿ ಕತ್ಲೆಯಲ್ಲಿ ಫ್ರೆಂಡ್ಸ್ ಏನು ಕ್ಲಿಯರಾಗಿ ಕೇಳಲ್ಲ, ಕಾಣಲ್ಲ, ಸಾರಿ. ಆಸ್ಪತ್ರೆಯಿಂದ ಬಂದಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಆಸ್ಪತ್ರೆಗೆ ಹೋಗಿ ಬಂದೀವಿ. ಮಾತ್ರೆ ಬಾಕ್ಸ್ ಕೊಟ್ಟಾರ ನೋಡಿ. ಉಲ್ಟಾ ಕಾಣಿಸುತ್ತಾ ನಿಮಗೆ? ಕರೆಕ್ಟ್ ಕಾಣ್ತಾ ಇದೆಯಲ್ಲ? ಹಾಂ ನೋಡಿ. ಇಲ್ಲಿ ಇದು ನನಗೆ, ಇದು ಕಫದ್ದು. ಶ್ರೇಯನಿಗೆ ಒಂದಿಷ್ಟು ಕೊಟ್ಟಿದ್ದಾರೆ. ಆಸ್ಪತ್ರೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಈ ಕಡೆ ಇಂಜೆಕ್ಷನ್ ಎಲ್ಲ ಕೊಡೋದು ತುಂಬ ಕಮ್ಮಿ. ಇಂಜೆಕ್ಷನ್ ಅದೇನಿಲ್ಲ, ಚೆಕ್ ಮಾಡಿ ನೋಡ್ತಾರೆ, ಮಾತ್ರೆ ಕೊಡ್ತಾರೆ ಅಷ್ಟೇ. ಗುಳಿಗೆಗಳು ಅಷ್ಟು ಕೊಟ್ಟರು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಈಗ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ನಲ್ಲ ಮಧ್ಯಾಹ್ನ, ಇದೇ. ಈಗ ಶ್ರೇಯನಿಗೆ ಚಪಾತಿ ಒಟ್ಟಿಗೆ ಏನೂ ಬೇಡಂತೆ, ಇದು ಬೇಕಂತೆ, ಬೆಲ್ಲದ ಬೇಳೆ ಬೇಕಂತೆ ನೋಡಿ. ಅಂದರೆ ಬೆಲ್ಲದ ಬೇಳೆ ಅಂದರೆ ಬೆಲ್ಲ
ಈಗ ಕಡಲೆಬೇಳೆ ಬೇಯಿಸಿ ಹಾಕೋದು ಅಂದರೆ ಬೆಲ್ಲ ಹಾಕಬೇಕು ಫ್ರೆಂಡ್ಸ್. ಅದಕ್ಕೆ ಕಡಲೆಬೇಳೆ ಬೇಯಿಸಿ ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಹಾಕಿ ಕುದಿಸ್ಬೇಕು. ಈ ಕಡೆ ಸ್ವಲ್ಪ ಲೈಟ್ ನಮ್ಮದು ಬ್ಲ್ಯಾಕ್ ಬರುತ್ತೆ. ಇದು ಕಪಾಟ ಅಡ್ಡ ಬಂದಿದೆ, ಇದ್ರ ಪಕ್ಕಕ್ಕಿದೆ ಲೈಟ್ ಅಲ್ಲಿದೆ, ಅದಕ್ಕೆ ನೋಡಿ ಈ ಕಡೆ ಬಂದರೆ ಬರುತ್ತೆ. ಈಗ ಇದೊಂದಿಷ್ಟು ಕಡಲೆಬೇಳೆ ಬೇಯಿಸ್ಲಿಕ್ಕೆ ಇಟ್ಬಿಡ್ತೀರಿ ಕುಕ್ಕರಲ್ಲಿ, ಕೂಡಲೇ ಬೆಂದ್ಬಿಡ್ತವೆ. ಆಮೇಲೆ ಚಪಾತಿ ಮಾಡಿದರೆ ಆಯಿತು ಫ್ರೆಂಡ್ಸ. ಚಪಾತಿ ಅಂತೂ ಮಧ್ಯಾಹ್ನ ಮಾಡಿದ್ನೆಲ್ಲ ಹಿಟ್ಟದೇ ಹಿಟ್ಟಿದೆ, ಹಿಟ್ಟು ಇಲ್ಲಿಟ್ಟಿದ್ದೀನಿ. ಅದನ್ನು ಈಗ ಚಪಾತಿ ಮಾಡ್ತೀನಿ. ಚಪಾತಿ ಮತ್ತು ಬೆಲ್ಲದ ಬೇಳೆ ಮಾಡ್ತೀನಿ ಫ್ರೆಂಡ್ಸ. ಇವ್ರು ನೋಡಿ ಬಿಸಿನೀರು ಕಾಸ್ಕೊಳಿಕ್ಕೆ ಬಂದು ನಮಗೊಂದು ಇಷ್ಟು ಕಾಸ್ಕೊಡು ಬಿಸಿನೀರು. ಬಿಸಿನೀರು ನಮಗೊಂದು ಸ್ವಲ್ಪ ಕಾಸ್ತೀರಿ. ಅವರು ಡ್ರೆಸ್ ಚೇಂಜ್ ಮಾಡಿ ಬಂದರು. ಈಗ ಫ್ರೆಂಡ್ಸ ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ತೀನಿ. ಅದು ಕುಕ್ಕರಿಗೆ ಹಾಕ್ತಿ ಫ್ರೆಂಡ್ಸ್. ನೋಡಿ ಈಗ ಇಷ್ಟ ಕೆಲಸ ಐತೇನು, ಚಪಾತಿ ಎಷ್ಟು ಮಾಡ್ತೀನಿ, ಬೆಲ್ಲದ ಬೇಳೆ ಮಾಡ್ತೀನಿ. ಅದಷ್ಟು ಮಾಡಿ ಊಟ ಮಾಡ್ತೀವಿ. ಟೈಮ್ ಆಲ್ರೆಡಿ 8 ಗಂಟೆ ಹತ್ತಿರ ಬಂದಿದೆ. ಈಗ ನಿಮಗೆ ಮತ್ತೆ ಸಿಗ್ತೀನಿ. ಇಲ್ಲಿ ಲೈಟ್ ತೆಗೆದು ಬಂದಿದ್ಲಲ್ಲ ಅಷ್ಟೇ. 2 ಲೈಟ್ ಇದೆ, ಒಂದು ಮೇಲ್ಗಡೆ ಇದೆ, ಅದು ಸ್ವಲ್ಪ ಮೇಲ್ಗಡೆ ಸುತ್ತ ಮೇಲೆ ಬರುತ್ತೆ. ಇದು ಕೆಳಗಡೆ ಹಾಕಿದೆ ಒಂದು. ನೋಡಿ 2 ಲೈಟ್ ಆನ್ ಮಾಡಿದರೆ ವೈಟ್ ಬರುತ್ತೆ ಕೂಡ ಇಲ್ಲೂ. ಹಾಗಾಗಿ ಫ್ರೆಂಡ್ಸ್ ಈಗ ಅದಷ್ಟು ಮಾಡಿ ನಿಮಗೆ ಸಿಗ್ತೇನೆ ಮತ್ತೆ. ನೋಡಿ ಫ್ರೆಂಡ್ಸ ಕರೆಂಟ್ ಹೋಗ್ಯಾವು, ಕರೆಂಟ್ ಇಲ್ಲ. ಇದು ಚಾರ್ಜರ್ ಲೈಟ್ ಇದೆ. ಇಲ್ಲಿ ಬೆಲ್ಲದ ಬೇಳೆ ಮಾಡಿದ್ದೀನಿ. ಚಪಾತಿ ನೋಡಿ ನಾವು ಮಧ್ಯಾಹ್ನ ತೋರಿಸಿದವ್ರು ಕಡುಬು ಇನ್ನೂ 2 ಶ್ರೇಯ ತಿಂದಿಲ್ಲ. ಮೊಸರು ಇದೆ. ಬಿಸಿನೀರೆಲ್ಲ ಕಾಸ್ಕೊಂಡು ಕೂತೀವಿ ಫ್ರೆಂಡ್ಸ. ಈಗ ಊಟ ಮಾಡ್ತೀನಿ ನೋಡಿ. ಇದಕ್ಕೆ ಕರೆಂಟ್ ಬಂದು ಇಲ್ಲ ರೀ. ಇದು ಕಡಲೆಬೇಳೆ ಬೇಯಿಸಿಬಿಟ್ಟು ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ಬೇಯಿಸಿದ್ದೀನಿ. ಇದೇ ಬೆಲ್ಲದ ಬೇಳೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಸೂಪರಾಗಿರುತ್ತೆ ನೋಡಿ. ತೋರಿ ಹಾಕೋರಿ ತೋರಿಸ್ರಿ. ಈಗ ಊಟ ಮಾಡ್ತೇವೆ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ ನೋಡಿ ನನ್ನೊಟ್ಟಿಗೆ ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಪ್ಪ ಮಗಳು ಒಂದಾಗಿ ಗಲಾಟೆ ಮಾಡ್ತಾಯಿದ್ದಾರೆ. ಅವರಿಬ್ಬರು ಬಿಸಿ ನೀರು ಕುಡಿಯೋದ್ರಲ್ಲಿ ಗಲಾಟೆ ಮಾಡತ್ತಾರ. ಏನು ಗೊತ್ತಾ ಫ್ರೆಂಡ್ಸ, ಬಿಸಿ ಸುಡಾತೇಳಿ ಇದಕ್ಕೆ ಬಾಯಿ ಕಚ್ಚಿ ಕುಡಿದ್ನೆಲ್ಲ ಬೈತಾ ಇದ್ದಾರೆ ಅವರು. ಸುಡಾತಿದ್ದವು ಅಂದರೆ ಕಪ್ಪು ಸಂಬಂಧ ಒಂದು ಸ್ವಲ್ಪ ಬಿಸಿ ನೀರು ಕುಡಿತಾ ಇದ್ದೀನಿಲ್ಲ, ಅದಕ್ಕಾಗಿ ಮಗಳು ನೀ ಯಾಕೆ ಹಂಗೆ ಕುಡ್ದು ಹೇಳೋ ಜಗಳ ಮಾಡ್ತಾ ಇದ್ಲಕ್ಕಿ. ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶ್ರೇಯ ಏನು ಮಾಡ್ತಿದ್ಯಾ? ನೀರು ಕಾಯಿಸ್ಕೊಂಡ್ಯಾ? ಬಾಯ್, ಶುಭರಾತ್ರಿ, ಗುಡ್ ನೈಟ್.